ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಈ 2025 ಜನವರಿ ಮೊದಲನೇ ಹಬ್ಬವಾಗಿ ಬರ್ತಾ ಇರೋವಂಥ ಮಕರ ಸಂಕ್ರಾಂತಿಯ ದಿನದಂದು ಈ 2 ವಸ್ತುಗಳನ್ನು ದಾನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಆರ್ಥಿಕ ಸಮಸ್ಯೆಗಳೆಲ್ಲ ಬಗೆಹರಿದು ನಿಮ್ಮ ಜೀವನದಲ್ಲಿ ದುಡ್ಡಿನ ಹೊಳೆಯ ರೀತಿ ಅಂದರೆ ನಂಬೋಕ್ಕಾಗೋದಿಲ್ಲ ಅಲ್ವಾ? ಈ ರೀತಿಯ ದಾನಗಳನ್ನು ಮಾಡೋದ್ರಿಂದ ಹಾಗೆ ಈ ರೀತಿಯ ಮಂತ್ರಗಳನ್ನು ಪಠಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಆರ್ಥಿಕವಾಗಿ ಅದೃಷ್ಟವನ್ನು ತಂದುಕೊಡುತ್ತೆ ಅಂತಲೇ ಹೇಳ್ತಾ, ಅದು ಯಾವುದು ಅನ್ನೋದನ್ನು ತಿಳ್ಕೊಬೇಕು ಅನ್ನೋದಾದರೆ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ತಿಳ್ಕೊಬಹುದಾಗಿದೆ. ಇನ್ನು ಇದೇ ಜನವರಿ 14ನೇ ತಾರೀಕು ಮಕರ ಸಂಕ್ರಾಂತಿ ಇರೋದ್ರಿಂದ ಆ ದಿನದಂದು ನೀವು ಈ ರೀತಿಯ ದಾನವನ್ನು ಮಾಡೋದ್ರಿಂದ ನಿಮ್ಮ ಗ್ರಹಗಳಲ್ಲಿ ಇರುವಂತಹ ಸಮಸ್ಯೆಗಳು ದೂರ ಆಗಿ ಹಾಗೂ ನಿಮ್ಮ ಪೂರ್ವಜರನ್ನು ಸಂತೋಷಪಡಿಸುತ್ತೆ. ನಿಮ್ಮ ಪೂರ್ವಜರ ನೆನಪಿಗಾಗಿ ನೀವು ಈ ರೀತಿಯ ದಾನವನ್ನು ಮಾಡೋದ್ರಿಂದ ನಿಮಗಿರುವಂತಹ ಪಿತೃದೋಷಗಳಿಂದ ನೀವು ಮುಕ್ತರಾಗ್ತೀರಾ. ಇನ್ನೇನು ಕೆಲವೇ ದಿನಗಳಲ್ಲಿ ಮಕರ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ. ಇದು ಈ ವರ್ಷದ ಮೊದಲ ಹಬ್ಬ ಆಗಿರೋದ್ರಿಂದ ಈಗಾಗಲೇ ಅನೇಕರು ಮಕರ ಸಂಕ್ರಾಂತಿಯ ಹಬ್ಬದ ತಯಾರಿಯನ್ನು ಮಾಡ್ಕೊತಾ ಇದ್ದಾರೆ. ಸಂಕ್ರಾಂತಿ ಹಿನ್ನೆಲೆ ಭಕ್ಷ್ಯಗಳು, ಗಾಳಿಪಟಗಳು, ಸಾಂಸ್ಕೃತಿಕ ಆಟ ಹಾಗೂ ಈ ರೀತಿಯ ಸಾಂಸ್ಕೃತಿಕ ಚಟುವಟಿಕೆಗಳೊಂದಿಗೆ ಈ ಮಕರ ಸಂಕ್ರಾಂತಿಯ ಹಬ್ಬ ಹಾದು ಹೋಗುತ್ತೆ. ಈ ಹಬ್ಬವು ದೇಶದಾದ್ಯಂತ ಸಾಕಷ್ಟು ಮಹತ್ವವನ್ನು ಹೊಂದಿದೆ. ಹಬ್ಬವನ್ನು ಆಚರಿಸುವ ಇಂದಿನ ಸಂಪ್ರದಾಯ ಮಾತ್ರವಲ್ಲದೆ ವಿಜ್ಞಾನವು ಇದರ ಹಿಂದೆ ಅಡಗಿದೆ ಎಂದು ಸಂಬಂಧಿತ ವಿದ್ವಾಂಸರು ಹೇಳ್ತಾರೆ. ಶನಿಯ ಗ್ರಹ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ದಿನದಂದು ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತೆ. ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವ ಕ್ಷಣವನ್ನು ಮಕರ ಸಂಕ್ರಾಂತಿ ಅಂತ ಕರೆಯಲಾಗುತ್ತೆ. ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಜನರು ಸ್ನಾನ ಮಾಡಿದ ಬಳಿಕ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ದಾನ ಮಾಡ್ತಾರೆ. ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯ ದೇವರನ್ನು ಪೂಜಿಸುವ ಸಂಪ್ರದಾಯ ಇದೆ. ಆ ದಿನ ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಹೋಗ್ತಾನೆ. ಹಿಂದೂ ಧರ್ಮದಲ್ಲಿ ಸ್ನಾನ ಮತ್ತು ದಾನಕ್ಕೆ ವಿಶೇಷವಾದ ಮಹತ್ವ ಇದೆ. ಏಕೆಂದರೆ ಅದು ಪಾಪಗಳನ್ನು ತೆಗೆದುಹಾಕುತ್ತೆ ಮತ್ತು ದಾನ ಮಾಡಿದವರು ಶಾಶ್ವತ ಸದ್ಗುಣವನ್ನು ಪಡೀತಾರೆ ಎಂದು ನಂಬಿಕೆ ಇದೆ. ಈ ವರ್ಷ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಈ 2 ವಸ್ತುಗಳನ್ನು ನೀವು ದಾನ ಮಾಡಬೇಕು. ಇದರಿಂದ ದಾನ ಮಾಡಿದವರಿಗೆ ಸೂರ್ಯ ಮತ್ತು ಶನಿಯ ಇಬ್ಬರ ಆಶೀರ್ವಾದ ದೊರೆಯುತ್ತೆ ಅಂತ ಹೇಳಲಾಗುತ್ತೆ. ಕಷ್ಟಗಳು ನಿವಾರಣೆಯಾಗುತ್ತೆ ಮತ್ತು ಸಂತೋಷದ ದಿನಗಳು ಮತ್ತು ಸಂಪತ್ತು ಹೆಚ್ಚಾಗುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಮಕರ ಸಂಕ್ರಾಂತಿಯ ದಿನದಂದು ಯಾವ 2 ವಸ್ತುಗಳನ್ನು ದಾನ ಮಾಡೋದ್ರಿಂದ ನಮಗೆ ಆರ್ಥಿಕವಾಗಿ ಸದೃಢರಾಗ್ತೀವಿ, ಹಾಗೆ ಅದೃಷ್ಟ ಒಲಿದು ಬರುತ್ತೆ ಅನ್ನೋದಾದರೆ ಈ 2 ವಸ್ತುಗಳನ್ನು ನಾವು ದಾನ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ದುಡ್ಡಿನ ಹೊಳೆ ಹರಿಯುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಈ ದಾನ ಮಾಡುವ ವಸ್ತುಗಳಲ್ಲಿ ಮೊದಲನೇದಾಗಿ ಬೆಲ್ಲ. ಮಕರ ಸಂಕ್ರಾಂತಿಯ ದಿನದಂದು ಬೆಳಿಗ್ಗೆ ಪವಿತ್ರ ನದಿಯಲ್ಲಿ ಅಥವಾ ಮನೆಯಲ್ಲಿ ಸ್ನಾನವನ್ನು ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ನಂತರ ಸೂರ್ಯದೇವರನ್ನು ನೆನೆದು ಬೆಲ್ಲವನ್ನು ದಾನ ಮಾಡಿ ಮಕರ ಸಂಕ್ರಾಂತಿಯ ದಿನದಂದು ಬೆಲ್ಲವನ್ನು ದಾನ ಮಾಡೋದ್ರಿಂದ ಸೂರ್ಯನ ಆಶೀರ್ವಾದ ಸಿಗುತ್ತೆ ಅಂತ ಹೇಳಲಾಗಿದೆ. ಇದರಿಂದ ಜೀವನದಲ್ಲಿರುವಂತಹ ಸಮಸ್ಯೆಗಳೆಲ್ಲ ದೂರ ಆಗಿ ನಿಮಗೆ ನೆಮ್ಮದಿ, ಸಂತೋಷ, ಸಮೃದ್ಧಿ, ಐಶ್ವರ್ಯ, ಅಭಿವೃದ್ಧಿ ಆಗೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಈ ಬೆಲ್ಲವನ್ನು ಬಡವರಿಗೆ ಅಥವಾ ಹಸಿದವರಿಗೆ ದಾನವಾಗಿ ನೀಡೋದ್ರಿಂದ ನಿಮ್ಮ ಜೀವನದಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಕಾಣ್ತೀರಾ. ಇನ್ನು ಎರಡನೇದಾಗಿ ಕಪ್ಪು ಎಳ್ಳು. ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಬೆಲ್ಲದೊಂದಿಗೆ ಕಪ್ಪು ಎಳ್ಳಿನ ಬೀಜಗಳನ್ನು ದಾನ ಮಾಡುವುದು ವಾಡಿಕೆ. ಕಪ್ಪು ಎಳ್ಳಿನ ಬೀಜಗಳನ್ನು ದಾನ ಮಾಡುವ ಮೂಲಕ ಶನಿದೇವರು ಸಂತೋಷ ಪಡ್ತಾರೆ. ನೀವು ಶನಿದೇವರ ಆಶೀರ್ವಾದವನ್ನು ಪಡಿತೀರಿ. ಮಕರ ಸಂಕ್ರಾಂತಿಯಂದು ಕಪ್ಪು ಎಳ್ಳಿನ ಬೀಜಗಳನ್ನು ಏಕೆ ದಾನ ಮಾಡಬೇಕು ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳೋಣ ಬನ್ನಿ. ಸೂರ್ಯ ಮತ್ತು ಶನಿ ತಾವು ತಂದೆ ಮಗನ ಸಂಬಂಧವನ್ನು ಹೊಂದಿದ್ದೇವೆ ಎಂದು ಒಪ್ಪಿಕೊಂಡರು. ಇಬ್ಬರ ನಡುವೆ ದ್ವೇಷವಿದೆ. ಅದರಂತೆ ಸೂರ್ಯ ಮತ್ತು ಶನಿ ಒಟ್ಟಿಗೆ ಇದ್ದರೆ ಉತ್ತಮ ಫಲಗಳು ಸಿಗೋದಿಲ್ಲ ಎಂದು ನಂಬಲಾಗುತ್ತೆ. ಆದಾಗ್ಯೂ ವರ್ಷಕ್ಕೆ 2 ಬಾರಿ ಸೂರ್ಯದೇವನು ತನ್ನ ಮಗ ಶನಿಯ ಮನೆಗೆ ಪ್ರವೇಶವನ್ನು ಮಾಡ್ತಾರೆ. ಮೊದಲು ಮಕರ ರಾಶಿಯಲ್ಲಿ, ನಂತರ ಕುಂಭ ರಾಶಿಯಲ್ಲಿ. ಪುರಾಣಗಳ ಪ್ರಕಾರ ಸೂರ್ಯದೇವರು ಮೊದಲು ಶನಿದೇವನ ಮನೆಗೆ ಬಂದಾಗ ಅವರು ತನ್ನ ತಂದೆ ಸೂರ್ಯದೇವನಿಗೆ ಕಪ್ಪು ಎಳ್ಳಿನ ಬೀಜಗಳನ್ನು ನೀಡಿದರು. ಅದು ಶನಿದೇವರಿಗೆ ತುಂಬ ಸಂತೋಷವನ್ನು ಉಂಟುಮಾಡುತ್ತೆ. ಅದರಂತೆ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಕಪ್ಪು ಎಳ್ಳಿನ ಬೀಜಗಳನ್ನು ದಾನ ಮಾಡುವ ಸಂಪ್ರದಾಯ ಇದೆ. ಇದನ್ನು ದಾನ ಮಾಡುವ ಮೂಲಕ ನೀವು ಶನಿ ಮತ್ತು ಸೂರ್ಯರ ಆಶೀರ್ವಾದವನ್ನು ಪಡಿತೀರಿ ಎನ್ನುವುದು ಜನರ ನಂಬಿಕೆ ಆಗಿದೆ. ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಜನರು ಸ್ನಾನ ಮಾಡಿ ಆಹಾರ ಧಾನ್ಯಗಳು, ಬೆಲ್ಲ, ಕಪ್ಪು ಎಳ್ಳು, ಬೆಚ್ಚಗಿನ ಬಟ್ಟೆಗಳು ಇತ್ಯಾದಿಗಳನ್ನು ದಾನ ಮಾಡ್ತಾರೆ. ಈ ದಿನದಂದು ಜನರು ಕಿಚಡಿ ಅಥವಾ ಅಕ್ಕಿ, ಉದ್ದಿನಬೇಳೆ ಮತ್ತು ಅಕ್ಕಿಯನ್ನು ದಾನ ಮಾಡೋದ್ರಿಂದ ನಿಮ್ಮ ಗ್ರಹಗಳ ಸಮಸ್ಯೆಗಳು ತೊಡೆದು ಹಾಕೋದಲ್ಲದೆ
ನಿಮ್ಮ ಪೂರ್ವಜರನ್ನು ಸಂತೋಷಪಡಿಸುತ್ತೆ. ಹಾಗೆ ನಿಮ್ಮ ಪೂರ್ವಜರ ನೆನಪಿಗಾಗಿ ನೀವು ಮಾಡಿರುವಂತಹ ದಾನ ನಿಮ್ಮ ಪಿತೃದೋಷಗಳಿಂದ ದೂರವನ್ನು ಮಾಡುತ್ತೆ. ದಾನ ಮಾಡೋದ್ರಿಂದ ಪುಣ್ಯ ಸಿಗುತ್ತೆ ಎಂದು ಕೂಡ ಹೇಳಲಾಗುತ್ತೆ. ಪೂರ್ವಜರು, ದೇವತೆಗಳು ಮತ್ತು ಋಷಿಮುನಿಗಳ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ. ಸಂಕ್ರಾಂತಿ ಹಬ್ಬವು ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ಒದಗಿಸುವುದಲ್ಲದೆ ಜೀವನದಲ್ಲಿ ಕತ್ತಲೆಯನ್ನು ತೆಗೆದುಹಾಕೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ಮಕರ ಸಂಕ್ರಾಂತಿಯ ದಿನದಂದು ಈ ವಿಶೇಷ ಮಂತ್ರಗಳನ್ನು ಪಠಿಸೋದ್ರಿಂದ ಕೂಡ ಸೂರ್ಯದೇವರ ಅನುಗ್ರಹ ಮತ್ತು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತೆ. ಮಕರ ಸಂಕ್ರಾಂತಿ ಹಿಂದೂ ಧರ್ಮದಲ್ಲಿ ಒಂದು ಪ್ರಮುಖ ಹಬ್ಬವಾಗಿರುತ್ತೆ. ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಿದ ನಂತರ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತೆ. ಈ ಬಾರಿ ಮಕರ ಸಂಕ್ರಾಂತಿ ಜನವರಿ 14, 2025 ಮಂಗಳವಾರ ಬರ್ತಾ ಇದೆ. ಈ ಹಬ್ಬವು ವಿಶೇಷವಾಗಿ ಸೂರ್ಯದೇವರ ಆರಾಧನೆಗೆ ಸಮರ್ಪಿತವಾಗಿದೆ. ಈ ಹಬ್ಬವು ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ಒದಗಿಸುವುದಲ್ಲದೆ ಜೀವನದಲ್ಲಿ ಕತ್ತಲೆಯನ್ನು ತೆಗೆದುಹಾಕುತ್ತೆ. ಈ ಮಕರ ಸಂಕ್ರಾಂತಿಯ ದಿನದಂದು ವಿಶೇಷ ಮಂತ್ರಗಳನ್ನು ಪಠಿಸೋದ್ರಿಂದ ಸೂರ್ಯದೇವರ ಅನುಗ್ರಹವನ್ನು ನಾವು ಪಡಿಬಹುದು ಮತ್ತು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಮಾಡ್ಕೊಬಹುದು. ಈ ದಿನ ಯಾವ ಮಂತ್ರಗಳನ್ನು ಪಠಿಸೋದ್ರಿಂದ ಪ್ರಯೋಜನಕಾರಿ ಎಂದು ತಿಳ್ಕೊಳ್ಳೋಣ ಬನ್ನಿ. ಈ ಮಂತ್ರಗಳಲ್ಲಿ ಮೊದಲನೇ ಮಂತ್ರ ಬಂದು ಸೂರ್ಯದೇವರ ಬೀಜ ಮಂತ್ರ. ಈ ಮಂತ್ರವನ್ನು ಪಠಿಸೋದ್ರಿಂದ ಸೂರ್ಯದೇವನ ಆರಾಧನೆಯಲ್ಲಿ ಈ ಮಂತ್ರವನ್ನು ವಿಶೇಷವೆಂದು ಪರಿಗಣಿಸಲಾಗುತ್ತೆ. ಮಕರ ಸಂಕ್ರಾಂತಿಯ ದಿನದಂದು ಈ ಮಂತ್ರವನ್ನು ಪಠಿಸೋದ್ರಿಂದ ಸೂರ್ಯದೇವರಿಗೆ ವಿಶೇಷ ಅನುಗ್ರಹ ಸಿಗುತ್ತೆ. ಈ ಮಂತ್ರವು ವ್ಯಕ್ತಿಯ ಜೀವನದಲ್ಲಿ ಶಕ್ತಿಯನ್ನು ತರುತ್ತೆ ಮತ್ತು ದೈಹಿಕ ಸಮಸ್ಯೆಗಳನ್ನು ತೆಗೆದುಹಾಕುತ್ತೆ ಅಂತ ಹೇಳಲಾಗುತ್ತೆ. ಮಂತ್ರ ಬಂದು ಹೀಗಿದೆ: ಓಂ ಹ್ರೀಂ ಸೂರ್ಯಾಯ ನಮಃ, ಓಂ ಹ್ರೀಂ ಸೂರ್ಯಾಯ ನಮಃ, ಓಂ ಹ್ರೀಂ ಸೂರ್ಯಾಯ ನಮಃ. ಇನ್ನು ಎರಡನೇದಾಗಿ ಸೂರ್ಯಶಕ್ತಿ ಮಂತ್ರ. ಈ ಒಂದು ಮಂತ್ರವನ್ನು ಮಕರ ಸಂಕ್ರಾಂತಿಯ ದಿನದಂದು ಪಠಿಸೋದ್ರಿಂದ ಸೂರ್ಯದೇವರ ಶಕ್ತಿ ಜಾಗೃತವಾಗುತ್ತೆ. ಅಂದರೆ ನಮ್ಮ ದೇಹದಲ್ಲಿರುವಂತಹ 7 ಚಕ್ರಗಳಲ್ಲಿ ಸೂರ್ಯನಿಗೆ ಸಂಬಂಧಿಸಿರುವಂತಹ ಚಕ್ರ ಜಾಗೃತವಾಗುತ್ತೆ. ಇದು ವ್ಯಕ್ತಿಯಲ್ಲಿನ ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಈ ಮಂತ್ರವು ಸೂರ್ಯದೇವರ ಕೃಪೆಯಿಂದ ದೇಹ ಮತ್ತು ಮನಸ್ಸು ಎರಡರಲ್ಲೂ ತೇಜಸ್ಸನ್ನು ಸೃಷ್ಟಿಸುತ್ತೆ. ಇನ್ನು ಮಂತ್ರ ಬಂದು ಹೀಗಿದೆ: ಓಂ ಹಂ ಸೂರ್ಯಾಯ ನಮಃ, ಓಂ ಹಂ ಸೂರ್ಯಾಯ ನಮಃ, ಓಂ ಹಂ ಸೂರ್ಯಾಯ ನಮಃ. ಇನ್ನು ಮೂರನೇದಾಗಿ ಆದಿತ್ಯ ಹೃದಯ ಮಂತ್ರ. ಮಂತ್ರ ಬಂದು ಹೀಗಿದೆ: ನಮಸ್ಕಾರ ಚ ದೇವಶ್ ಲೋಕನಾಥಂ ಜಗತಂ ಪತಿನ್ ಸೂರ್ಯಮಸ್ತಕಂ ಬಾದ್ಯಂ ಬ್ರಹ್ಮಣಂ ಬಂಧಮಸ್ರಯತ್. ಈ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವಾಗ ಈ ಮಂತ್ರವನ್ನು ಪಠಿಸಲಾಗುತ್ತೆ. ಇದನ್ನು ಪಠಿಸುವ ಮೂಲಕ ವ್ಯಕ್ತಿಯು ಜೀವನದಲ್ಲಿ ಅದೃಷ್ಟದ ಬೆಂಬಲವನ್ನು ಪಡೀತಾನೆ ಮತ್ತು ಬಾಕಿ ಇರುವ ಕಾರ್ಯಗಳು ತ್ವರಿತವಾಗಿ ಪೂರ್ಣಗೊಳ್ಳುತ್ತೆ. ಈ ಮಂತ್ರವು ಅದೃಷ್ಟವನ್ನು ಬದಲಾಯಿಸುತ್ತೆ, ಸಹಾಯ ಮಾಡುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಇನ್ನು ನಾಲ್ಕನೇದಾಗಿ ಸೂರ್ಯಸಿದ್ಧಿ ಮಂತ್ರ. ಓಂ ಸೂರ್ಯಾಯ ನಮಃ, ಓಂ ಸೂರ್ಯಾಯ ನಮಃ, ಓಂ ಸೂರ್ಯಾಯ ನಮಃ. ಈ ಮಕರ ಸಂಕ್ರಾಂತಿಯ ದಿನದಂದು ಈ ಮಂತ್ರವನ್ನು ಪಠಿಸೋದ್ರಿಂದ ಪ್ರಯೋಜನಕಾರಿಯಾಗಿದೆ. ಇದು ಸೂರ್ಯದೇವರ ಅನುಗ್ರಹಕ್ಕೆ ಕಾರಣವಾಗುತ್ತೆ ಮತ್ತು ಅದೃಷ್ಟವನ್ನು ಹೆಚ್ಚಿಸುತ್ತೆ. ಈ ಮಂತ್ರವು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುವುದಲ್ಲದೆ ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತೆ. ಸೂರ್ಯಯಂತ್ರ ಮಂತ್ರ. ಓಂ ಹನ್ ಸೂರ್ಯಾಯ ನಮಃ, ಓಂ ಹನ್ ಸೂರ್ಯಾಯ ನಮಃ, ಓಂ ಹನ್ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಪಠಿಸೋದ್ರಿಂದ ನಾವು ಯಾವುದೇ ಕೆಲಸದಲ್ಲಿನ ತೊಂದರೆಗಳು ನಿವಾರಣೆ ಆಗುತ್ತೆ. ದೀರ್ಘಕಾಲದಿಂದ ಬಾಕಿ ಇರುವ ಕಾಮಗಾರಿಗಳನ್ನು ಶೀಘ್ರದಲ್ಲೇ ಎಲ್ಲ ಶುಭ ಚಟುವಟಿಕೆಗಳನ್ನು ವೇಗಗೊಳಿಸುತ್ತೆ ಮತ್ತು ಯಶಸ್ಸನ್ನು ನೀಡುತ್ತೆ. ಇದೇ ಬರುವ ಮಕರ ಸಂಕ್ರಾಂತಿಯ ದಿನದಂದು ಈ ರೀತಿಯ 2 ವಸ್ತುಗಳನ್ನು ದಾನ ಮಾಡಿ ಹಾಗೆ ಈ ಮಂತ್ರಗಳನ್ನು ಪಠಿಸೋದ್ರಿಂದ ಸೂರ್ಯ ಹಾಗೂ ಶನಿದೇವರ ಕೃಪೆಗೆ ಪಾತ್ರರಾಗಿ ನಿಮ್ಮ ಜೀವನದಲ್ಲಿ ಆರ್ಥಿಕವಾಗಿ ಸದೃಢರಾಗ್ತೀರಾ ಅಂತ ಹೇಳ್ತಾ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂತಹ ಮಾಹಿತಿಗಳನ್ನು ನೀವು ಪಡ್ಕೊಬೇಕು ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ಹೊಸದಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡಬಹುದು. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.